ಬಟ್ ನಿಮ್ಮ ಸಿನಿಮಾಗಳನ್ನ ನೋಡಿ ಹೆಣ್ಮಕ್ಳು ನಿಮ್ಮ ಬಗ್ಗೆ ತುಂಬಾ ಒಂದು ರೀತಿ ಕೋಪ ಮಾಡ್ಕೊಳ್ತಾ ಇದ್ರು, ಹೇಟ್ ಮಾಡ್ತಾ ಇದ್ರು. ಉಪೇಂದ್ರ ಅವರು ಈ ರೀತಿ ಸಿನಿಮಾಗಳನ್ನ ತೆಗಿತಾ ಇದ್ರು ಅಂತ ಹೇಳ್ತಾ ಇದ್ರು ಅಂತ ಕೇಳಿದ್ದೀನಿ ನಾನು ಸಾಕಷ್ಟು. ಸೊ ಈ ಸಿನಿಮಾ ನೋಡಿದಾಗ ಅಫ್ಕೋರ್ಸ್ ಅರ್ಥ ಆಗೋದೇನು ಅಂತಂದರೆ, ನೀವು ಹೆಣ್ಮಕ್ಳ ಬಗ್ಗೆ ಎಲ್ಲೂ ಕೆಟ್ಟದಾಗಿ ತೋರಿಸಿಲ್ಲ, ಹೆಣ್ಮಕ್ಳಿಗೆ ಬಗ್ಗೆನೇ ಇಲ್ಲಿ ಮಾತನಾಡಿರೋದು ಈ ಸಿನಿಮಾದಲ್ಲಿ. ಅಂದರೆ ಅಶ್ಲೀಲತೆ ಹಿಂದೆ ಒಂದು ಹೆಣ್ಣಿಗಿರೋ ನೋವಿನ ಕಥೆನೇ ಸಿನಿಮಾ ಅಂತ ನೀವು ಲಾಸ್ಟಲ್ಲಿ ಹೇಳಿದ್ದೀರಾ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮೇ ಬಿ ಅವಾಗ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಯಾರು ಮಾಡ್ಕೊಂಡಿರೋರು ಖಂಡಿತ ಮಾಡ್ಕೊಳ್ಳದೆ ಆ ಪಿಕ್ಚರ್ ಅಷ್ಟು ದೊಡ್ಡ ಹಿಟ್ ಆಗ್ತಿರ್ಲಿಲ್ಲ. ನಿಮ್ಗೆ ಏನ್ ಹೇಳಿ, ಅದು ಕಲ್ಪನೆನೂ ಮಾಡ್ಕೊಳಕ್ ಆಗದಿರೋ ಹಿಟ್. ಅದು ಒಬ್ಬ ಹೊಸ ಹೀರೋ ಬಂದಾಗ ಆ ತರ ರೇಂಜ್ ಅಲ್ಲಿ ಸ್ವಾಗತಿಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡೇ ಮಾಡಿದ್ದು. ಬಟ್ ಕೆಲವರು ಇರ್ತಾರೆ ಆಕ್ಚುಲಿ, ಏನ್ ಹೇಳಿ, ಅದ್ರಲ್ಲೂ ಕೂಡ ಉಳು ಕುಡ್ಕೋರು ಇದು ಅಂತ ಏನೂ ಮಾಡಕ್ ಆಗಲ್ಲ. ಆಕ್ಚುಲಿ ಅದು ಇರ್ಬೇಕು. ಆಕ್ಚುಲಿ ಏನ್ ಹೇಳಿ, ಕ್ರಿಟಿಕ್ಸು ಇರಬೇಕಲ್ಲ. ಎಲ್ಲ ಒಂದು ಕಡೆ ನಮ್ಮನ್ನು ನಾವು ತಿದ್ಕೊಳ್ಳೋಕೆ ನಮಗೆ ಬೇಕಲ್ಲ. ನಮಗೆ ಕ್ರಿಟಿಕ್ಸೇ ಇದಾಗ್ಬಿಡ್ಬಾರ್ದು ಅಷ್ಟೇ. ಏನು ಹೇಳಿ, ಹೊಸಬರು ಬಂದಾಗ ಎಲ್ಲ ಚೆನ್ನಾಗಿದೆಯಪ್ಪ, ಒಂದೆರಡು ಸಣ್ಣದು ಇದನ್ನು ಸರಿ ಮಾಡ್ಕೊ ಅನ್ನೋದು ಬೇರೆ, ಅದು ಎರಡು ಇಟ್ಕೊಂಡ್ಬಿಟ್ಟು ನೀನು ಏನೂ ಸರಿನೇ ಮಾಡಿಲ್ಲ ಅನ್ನೋದು ಬೇರೆ, ಆ ಥರ. ಸೊ ಅದರಲ್ಲಿರೋ ಒಳ್ಳೇದನ್ನು ತಗೊಂಡ್ರು. ಆ್ಯಕ್ಚುಲಿ ಆಮೇಲೆ ಉದ್ದೇಶ ಭಾಳ ಮುಖ್ಯ ಆಗುತ್ತೆ. ಆ್ಯಕ್ಚುಲಿ ಏನೇ ಹೇಳಬೇಕಾದ್ರೂ ಕೂಡ ನೀವು ಅದರಲ್ಲಿ ಉದ್ದೇಶ ಆಯಿತು. ಒಂದು ಹುಡುಗಿ ಹಂಗೆ ಬಿಹೇವ್ ಮಾಡಿದ್ರು ಕೂಡ ಅವಳ ಹಿಂದೆ ಒಂದು ನೋವಿನ ಕಥೆ ಇರುತ್ತೆ. ಆಮೇಲೆ ಆ ಪ್ರೀತಿ ಎರಡು ಸಂಘರ್ಷ ಇದೆಯಲ್ಲ, ಲವ್ವೇ ಗ್ರೇಟ ಜೀವನ ಗ್ರೇಟ ಅಂದಾಗ ಅದು ಆ ಎರಡೇ ಅವರಿಬ್ಬರ ಮಧ್ಯೆ ಘರ್ಷಣೆ ಆಗುತ್ತಲ್ಲ, ಅದು ಆ ಪಿಕ್ಚರ್ ಹೈಲೈಟ್. ಅದು ಸರ್ ಇನ್ನೊಂದು ಹೇಳಿದ್ದೀರಾ, ಅಂದರೆ ಲವ್ ಅಂದರೆ ಬಿಸ್ನೆಸ್ ಆಗಿದೆ, ಬಿಸ್ನೆಸ್ ಅದು ಅಂತ ಹೇಳ್ತೀರಾ. ಈಗ ಸದ್ಯಕ್ಕೆ ಲವ್ ಅಂದರೆ ಅದೇ ರೀತಿ ಆಗಿದೆ ಅಂತ ಕೆಲವರನ್ನ ನೋಡಿದಾಗ ಅಂತ ಅನಿಸುತ್ತೆ ಸರ್. ಅದನ್ನೇ ಆವಾಗಲೇ ಹೇಳಿದ್ದಾರೆ ಉಪೇಂದ್ರ ಅವರು ಅಂತ. ಬಟ್ ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ, ಅದು ಬೇರೆ. ಅದು ಸಿನಿಮಾದಲ್ಲಿ ನೋಡಿ ನನಗೆ ಅದೇ ಹೇಳಿದ್ರು ತುಂಬಾ ಜನ, ನೀವು ಇದೇ ಕರೆಕ್ಟಾಗಿ ಕೇಳಿದ್ರಿ, ಏನ್ರಿ ಲವ್ ಪುಸ್ತಕದ ಬಂದಾಗ ಲವ್ ಮ್ಯಾರೇಜ್ ಆದ್ರು ಅಂತ. ಬಟ್ ಆ ಪಿಕ್ಚರ್ನ ಲವ್ನ ಎತ್ತಿಡಿದಿರೋ ಪಿಕ್ಚರ್ ಅದು. ಎಂಡಲ್ಲಿ ಅವನಿಗೆ ಅರ್ಥ ಆಗುತ್ತೆ ಲವ್ ಎಷ್ಟು ಗ್ರೇಟ್ ಅಂತ. ಅವಳು ಲವ್ಗೋಸ್ಕರ ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ. ಅದನ್ನ ಅರ್ಥ ಮಾಡ್ಕೊಂಡು ನಾನು ಉಪೇಂದ್ರ ಲವ್ ಮ್ಯಾರೇಜ್ ಆಗೇ ಆಗ್ತದೆ ಅಂತ ಹೇಳ್ಬೇಕಾಗಿತ್ತು. ಸೊ ಅಂದರೆ ಈಗ ಕೆಲವರು ಲವ್ ನೋಡಿದಾಗ ಅದು ಬಿಸ್ನೆಸ್ ಅಂತಾನೆ ಅನಿಸುತ್ತೆ ಸರ್. ನೀವು ಹೇಳ್ತೀರಾ ಗಂಡ ಚೆನ್ನಾಗಿದ್ರೆ ಮಾತ್ರ ನಿಂಗೆ ಎಲ್ಲವೂ ಚೆನ್ನಾಗಿರುತ್ತೆ, ಗಂಡ ಏನಾದರೂ ಸ್ವಲ್ಪ ಲಾಸ್ ಆಗ್ತಿದ್ದಂಗೆ ಅವನನ್ನು ಬಿಟ್ಟು ಹೊರಟೋಗ್ಬಿಡ್ತೀರಾ ಅಂತ. ಕೆಲವರು ಘಟನೆಗಳು ಕೆಲವ್ರನ್ನ ನೋಡಿದಾಗ ಆ ಥರ ಒಂದು ಇರುತ್ತೆ. ಇದನ್ನ ನೋಡಿದ್ರೆ ನೀವು ಅನಂತ್ ನಾಗ್ ಅವ್ರ ಪಿಕ್ಚರ್ ಯಾವುದು, ಲಕ್ಷ್ಮಿ ಅನಂತ್ ನಾಗ್ ಅವ್ರ ಬೆಂಕಿಯ ಬಲೆ, ಅವ್ರು ಸತ್ತೋಗ್ಬಿಡ್ತಾರಲ್ಲ. ಆ ಲವ್ ಸ್ಟೋರಿ ನೋಡಿದ್ರಿ, ಎಂತ ಲವ್ ಸ್ಟೋರಿ ಅದು. ಎಷ್ಟೆಲ್ಲ ತೊಂದರೆ ಬಂದ್ರು ಗಂಡನಿಗೋಸ್ಕರ ಕೊನೆಯವರೆಗೂ ಇರ್ತಾರೆ. ಅಂತ ಸಿನಿಮಾಗಳು ಬಂದಿದ್ದಾವೆ. ಅದು ಹೆಂಗೆ ಅಂದ್ರೆ, ಈಗ ಎನಿಥಿಂಗ್ ನಾವು ಜನರಲ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಆಲ್ ಪರ್ಸನಲ್. ಒಬ್ರು ಬಿಸ್ನೆಸ್ ಥರ ತೊಗೊಬೋದು ಏನೋ ಲವ್ನ, ಒಬ್ರು ಲವ್ಗೋಸ್ಕರ ಜೀವನನೇ ಇದು ಮಾಡ್ಕೊಬೋದು. ಅದು ಹೇಳೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಇಟ್ ಇಸ್ ಆಲ್ ಪರ್ಸನಲ್ ವಿಷಯ. ನಾವು ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋಕ್ಕಲ್ಲ ಲವ್ವೇ ಇಲ್ಲ ಅಂತ. ಈಗ ಲವ್ ಪುಸ್ತಕದ ಬದನೇಕಾಯಿ ಅವ್ನು ಹೇಳ್ದ ಅಂದರೆ ಇಟ್ ಈಸ್ ನಾಟ್ ಎ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಅಲ್ಲ ಅದು. ಆ ಸಿಚುವೇಶನಲ್ಲಿ ಅವನಿದ್ದಿದ್ದ ಪರಿಸ್ಥಿತಿ, ಅವ್ನ ನೋವು, ಅವ್ನ ಒದ್ದಾಟ, ಅವನು ಹುಡುಗಿಗೆ ಬೈತಾನೆ ಏನು ಲವ್ ಇಲ್ಲಿದೆ ಅಂತ. ಅವನ ಪ್ರಕಾರ ಅವ್ನು ಸತ್ಯ ಮಾತಾಡ್ತಾನೆ. ನಾನು ಚೆನ್ನಾಗಿ ನೋಡ್ಕೊತೀನಿ, ನೀನು ಲವ್ ಮಾಡ್ತೀಯ, ನಾನು ನಾಳೆ ನೋಡೋಕೆ ನೀನು ಲವ್ ಮಾಡಲ್ಲ, ಇದು ಪ್ರಪಂಚ, ಇದು ಸತ್ಯ ಅಂತ. ಕರೆಕ್ಟ್ ಅನ್ಸುತ್ತೆ ನಿಮಗೆ, ಡೆಪ್ತ್ಗೆ ಹೋದಾಗ ಅದು ಕರೆಕ್ಟ್ ಅನ್ಸುತ್ತೆ. ಅದಕ್ಕಿನ್ನ ಡೆಪ್ತಲ್ಲಿ ಲವ್ ಇದೆ. ಏನು ಹೇಳಿ ಅಲ್ವಾ? ಕ್ಯಾಲ್ಕುಲೇಷನಲ್ಲಿ ಲವ್ ಇಲ್ಲ, ಆ ಇನ್ನೋಸೆನ್ಸಲ್ಲಿ ಲವ್ ಇದೆ ಅಲ್ವಾ? ಆ ಥರ ಅದು ಆ್ಯಕ್ಚುಲಿ. ಅದನ್ನ ನೀವು ಏನೋ ತುಂಬ ಹುಡುಕಿದ್ರೆ ಲವ್ ಸಿಗಲ್ಲ. ಸರ್ ಹೇಗೆ ಬರುದ್ರಿ ಸರ್ ಇದೆಲ್ಲ? ಲೈಕ್ ನಿಮಗೆ ಏನಾದರೂ ಲವ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಬರ್ದಾಗ, ಅದರ್ವೈಸ್ ನೋಡಿ ಇಲ್ಲ ನೋಡಿ, ಆ ಏಜಲ್ಲಿ ಲವ್ ಫೀಲಿಂಗು ಎಲ್ಲವೂ ಇದ್ದೇ ಇರುತ್ತೆ. ನಿಮ್ಗೆ ಲವ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಅದೆಲ್ಲ. ಬಟ್ ಹಂಗಲ್ಲ, ನೀವು ಅದನ್ನ ಸ್ಕ್ರಿಪ್ಟ್ ಅಂತ ಮಾಡಿದಾಗ ಅದ್ರ ಡೆಪ್ತಲ್ಲಿ ಹೋದಾಗ ಹುಡ್ಕೊಂಡು ಹೋದಾಗ ಅದು ಅಲ್ಲಿಗೆ ಹೋಗಿ ನಿಲ್ಸುತ್ತದು. ಇದೇನಾ ಎಂಡ್ ಅಂದರೆ ಇಲ್ಲ, ಅದು ಎಂಡಲ್ಲ, ನೆಕ್ಸ್ಟ್ ಇದೆ ಅಂತ. ಇಲ್ಲ ಹಂಗೆ ಅಲ್ಲ, ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ ಪಿಕ್ಚರಲ್ಲಿ, ಇದು ಇದೆ ಅಂತ. ಹಂಗಾರೆ ಅದೇನಾ ಆದರೆ ಆ ಥರ ಇಟ್ ಈಸ್ ನೆವರ್ ಎಂಡಿಂಗ್. ಬಟ್ ಆ ಸ್ಕ್ರಿಪ್ಟನ್ನ ಮಾಡ್ಕೊಂಡು ಕೊನೆಗೆ ನನಗೆ ಫೈನಲ್ ಸಿಕ್ಕಿದ್ದು ಲವ್ವೇ ಇದೆ ಅಂತ. ಅವ್ನು ಎಷ್ಟೆಲ್ಲ ಒದ್ದಾಡ್ರು ಲವ್ ಇದೆ, ಅದೇ ಜೀವನ. ಲವ್ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಒಂದು ಗಿಡ ಹುಡ್ತಿರ್ಲಿಲ್ಲ, ಒಂದು ಇದು ಹುಡ್ತಿರ್ಲಿಲ್ಲ, ಯಾವುದು ಪ್ರಪಂಚನೇ ಇರ್ತಿರ್ಲಿಲ್ಲ ಅಲ್ವಾ? ಹೇಟ್ರೆಡ್ನಿಂದ ವಾರ ಆಗ್ಬೋದು, ಸಾಯಿಸ್ಬೋದು, ಬಟ್ ಪ್ರೀತಿಯಿಂದನೇ ಜಗತ್ತು ಬೆಳೆಯೋದು. ಪ್ರೀತಿ ಹೇಳಿದವರೇ ಈ ಶಾಶ್ವತವಾಗಿ ಈ ಪ್ರಪಂಚದಲ್ಲಿರೋದು. ದ್ವೇಷ ಮಾಡಿದವ್ರು ಇಲ್ಲ. ನಿಮಗೆ ಮೊಮೆಂಟ್ರಿ ವಾವ್ ಅನ್ಸ್ಬೋದು ಅದು.
ಅರ್ಥ ಆಯ್ತಾ ನಿಮಗೆ? ಅದೊಂದು ಡಾಕ್ಯುಮೆಂಟ್ ಮಾಡಿ ನೋಡ್ಬೋದು ನೀವು, ಓಹ್ ಏನಯ್ಯ ಅಂತ. ಬಟ್ ಫೈನಲಿ ನಿಮ್ಗೆ ಅದು ಇಷ್ಟ ಆಗಲ್ಲ. ಫೈನಲಿ ಸ್ವಲ್ಪ ಸ್ಲೋ ಆದರೂ ಇದೇ ಕರೆಕ್ಟ್ ಆ್ಯಕ್ಚುಲಿ ಟ್ರೂತ್. ಸರ್ ಜೊತೆಗೆ ನೀವು ವಿನಾಯಕ ಸ್ವಾಮಿ ಸೀನ್ ಬರುತ್ತಲ್ಲ, ಅಲ್ಲಿ ನೀವು ನನಗೆ ಪೂಜೆ ಮಾಡು, ನನಗೆ ಮಂಗಳಾರತಿ ಮಾಡು ಅಂತ ಹೇಳ್ತೀರಾ. ಅಲ್ಲಿ ಆ ಪೂಜಾರಿ ನಿಮಗೆ ಮಂಗಳಾರತಿ ಮಾಡೋದು ಹೇಗೆ ಅಂದರೆ ಎಲ್ಲ ರಾಕ್ಷಸರ ಹೆಸರನ್ನೇ ಹೇಳ್ತಾರೆ. ಸೊ ನನಗೆ ಅದೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದರೆ ನೀವೇ ಅಲ್ಲಿ ಡೈರೆಕ್ಟರ್, ನೀವೇ ಅಲ್ಲಿ ಆ್ಯಕ್ಟರ್, ನೀವು ಏನು ಬೇಕಿದ್ರೂ ಅಲ್ಲಿ ಹೊಗಳಿಸ್ಕೋಬೋದಾಗಿತ್ತು. ನೀವು ಯಾಕೆ ಅಲ್ಲಿ ಅದೇ ರಾಕ್ಷಸರ ಹೆಸರಲ್ಲೇ ನಿಮಗೆ ಅವರು ಪೂಜೆ ಮಾಡ್ತಾರೆ, ಮಂಗಳಾರತಿ ಮಾಡ್ತಾರೆ ಅಂತ? ಇಲ್ಲ ನೋಡಿ, ಅದು ಕೂಡ ಅವರೊಬ್ಬರು ಅರ್ಚಕರೇ, ಅವ್ರಿಗೆ ಸಂಸ್ಕೃತ ಚೆನ್ನಾಗಿ ಬರೋದು. ಈ ಪೂಜೆ ಮಾಡ್ಬೇಕು ನೀವು ನನಗೆ ಅಂದಾಗ ಅವರೇ ಅದನ್ನ ಹೇಳಿದ್ರು ಆಕ್ಚುಲಿ. ಇಲ್ಲ ನಂಗೆ ಚೆನ್ನಾಗಿದೆ ಅನ್ನಿಸ್ತು, ಅದನ್ನ ಹಂಗೆ ಇಟ್ಕೊಂಡೆ ನಾನು. ಓಂ ರಾಕ್ಷಸಾಯ ನಮಃ ಓಂ ಇದನ್ನ ಅಂತ ಬೈತಾರೆ, ಚೆನ್ನಾಗಿದೆಯಲ್ಲ ಅಂತ. ಯಾಕಂದ್ರೆ ನಾನ್ ದೇವ್ರ ತರ ಹೇಳ್ತೀನಿ, ಅವ್ನಿಗೆ ಇವ್ರು ಯಾವ್ದೇ ಮಾಡ್ತಿದ್ದಾರೆ. ಸೊ ಅದು ಚೆನ್ನಾಗಿ ಅನ್ನಿಸ್ತು, ಅದನ್ನ ಇಟ್ಕೊಂಡೆ. ಕೆಲವೊಂದ್ಸತಿ ಆ್ಯಡ್ ಆಗೋದು ನೋಡು, ಒಬ್ಬ ಆರ್ಟಿಸ್ಟ್ ಇಂದಾನು ಆ್ಯಡ್ ಆಗೋದು ಕೆಲವು.